ಆತಂಕ ಏನು ವ್ಯಕ್ತಪಡಿಸಿಲ್ಲ. ನಾನು ಒಬ್ಬ ಮಗ ಜೊತೆನಲ್ಲಿ ನಮ್ಮ ತಂದೆಯವ್ರ ಮೇಲೆ ಸಾಕಷ್ಟು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾರ್ಯಕರ್ತರು ಅವ್ರನ್ನ ನಂಬ್ಕೊಂಡಿದ್ದಾರೆ. ಹಾಗಾಗಿ ನಾನು ದೇವನಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡದೆ ಅನ್ನೋದು ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ಈ ಮುಂದೆ ಏನು ನಾನು ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಸತ್ಯ. ಇನ್ಫೆಕ್ಷನ್ ಆಗಿತ್ತು, ಡಯಾಗ್ನೋಸಿಸ್ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ತಡ ಆಯ್ತು. ಡಯಾಗ್ನೈಸ್ ಆಗಿದೆ, ಈಗ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ. ಈಗಾಗ್ಲೇ ಅವರು ಗುಣಮುಖರಾಗಿದ್ದಾರೆ. ಇನ್ನೊಂದು ವಾರ 2 ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಚೇತರಿಕೆನೂ ಆಗುತ್ತೆ. ಹಿಂದಿದ್ದಂಗೆ ಲವಲವಿಕೆಯಲ್ಲಿ ಎಲ್ಲರ ಜೊತೆನೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಹೆಜ್ಜೆನ ಹಾಕ್ತಾರೆ. ಯಾರೋ ಆತಂಕ ಪಡ್ತಕ್ಕಂಥದ್ದೇನ್ ಬೇಡ. ನಮ್ಮ ಕಾರ್ಯಕರ್ತರು ನಿಮ್ಮ ಮಾಧ್ಯಮದ ಮೂಲಕ ವಿಷಯ ತಿಳಿಸ್ತೇನೆ. ಶ್ರೀರಂಗಪಟ್ಟಣ ಮತ್ತೆ ನಾಗಮಂಗಲ ಎಂಎಲ್ಎಗಳು ಮಾಜಿ ಎಂಎಲ್ಎಗಳು ಸಕ್ರಿಯವಾಗಿ ಜೆಡಿಎಸ್ ಪ್ರೋಗ್ರಾಮ್ಗಳು ಭಾಗವಹಿಸಲ್ಲ. ಎಲ್ಲರೂ ವೇದಿಕೆಗೆ ತುಂಬಾ ವರ್ಷಗಳಾಗಿತ್ತು. ತಮ್ಮಣ್ಣ ಸಾಹೇಬ್ರು ಇದ್ದಾರೆ, ಪುಟ್ಟರಾಜಣ್ಣ ಅವರು ಇದ್ದಾರೆ, ಅಂದಾಜಿ ಅವರು ಇದ್ದಾರೆ, ನಾಗಮಂಗಲದವರು ಹೈದರಾಬಾದ್ ಅಲ್ಲಿ ಇದ್ದಾರೆ. ಈಗ ತಾನೇ ಸುರೇಶ್ ಅಣ್ಣ ಮಾತಾಡಿದೆ, ನೈಟ್ ಹಾಸನಕ್ಕೆ ಬರ್ತಾರೆ. ಮೊನ್ನೆ ಮೀಟಿಂಗ್ ಜೊತೆಲೆ ಮಾಡಿದ ಡಿಸಿ ಬ್ಯಾಂಕ್ ಎಲ್ಲಾ ನಾಯಕರು ಇಲ್ಲೇ ಇಲ್ವಲ್ಲ, ಅವರು ನಮ್ ಜೊತೆನೆ ಇದ್ದಾರೆ. ಬರ್ತಾರೆ, ಏನೋ ಹುಷಾರಿಲ್ಲ ತಾಯಿಗಿಂತ.